ವೀಕ್ಷಕರೇ, ಕಳೆದ 2 ವಾರಗಳ ಹಿಂದೆ ನಿಮ್ಮ ಬೆಳಗೆರೆ ನ್ಯೂಸ್ ಕುಣಿಗಲ್ ಪುರಸಭೆ ಅಧ್ಯಕ್ಷೆ ಮಂಜುಳಾಪತಿ ನಾಗರಾಜ್ ಅಲಿಯಾಸ್ ಮಲ್ಯ ನಾಗರಾಜನ ಅಂಧ ದರ್ಬಾರ್ ಕುರಿತು ವರದಿಯೊಂದನ್ನು ಬಿತ್ತರಿಸಿತ್ತು. ಈ ಮಲ್ಯ ನಾಗರಾಜ್ ಪುರಸಭೆಯಲ್ಲಿ ತಾನು ಆಡಿದ್ದೇ ಆಟ ಎನ್ನುವಂಥ ವರ್ತನೆಯನ್ನು ಮಾಡುತ್ತಾ ತನ್ನ ಅಕ್ರಮಗಳಿಗೆ ಸಹಕಾರ ನೀಡಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ಪುರಸಭೆಯ ಸಿಬ್ಬಂದಿಗೆ ಇನ್ನಿಲ್ಲದ ಕಾಟ ಕೊಡುವಂಥ ಘಟನೆಯನ್ನು ವಿತ್ ವಿಡಿಯೋ ಸಮೇತ ನಿಮ್ಮ ಮುಂದೆ ಇಡಲಾಗಿತ್ತು. ಹೇಳ್ಬೇಕು ಏನಂತ ಹಿಂಗೆ ನಾಗರಾಜರು ನನಗೆ ಟಾರ್ಚರ್ ಕೊಡ್ತಾರೆ, ನನಗೆ ಭಾಳ ಸಮಸ್ಯೆ ಆಯ್ತದೆ, ನಾನು ಆಗಲ್ಲ ಅಂತ ಹೇಳ್ಬೇಕು ನೀವು MLAಗೆ. ಆಮೇಲೆ ಉಪಾಧ್ಯಕ್ಷರನ್ನು ಮಾಡ್ಕೋ, ಹೇಳು, ಏನು ತೊಂದರೆ ಇಲ್ಲ. ಮೇಡಮ್ ಹೇಳು, ಮೇಡಮ್ ಹೇಳಿ. 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ನನಗೆ, ನನ್ನ ಕೆಲಸ ನಾನು ಮಾಡ್ತಾನೆ ಇದ್ದೀನಿ. ಅಲ್ಲಿ ನೀ ಕೇಳಿದ ಉಳಿಯಾರಲ್ಲಿ ಇಲ್ಲಲ್ಲ ಕೊಡೋದು ಕೆಲಸ ಇಲ್ಲ ಸರ್. ನಿನ್ ಬಿಲ್ ಎಲ್ಲ ಆಗೋದು ಕೆಲಸ ಏನ್ ಮಾಡೋದು? ಬಿಲ್ ಎಲ್ಲ ಆಗೋದು ಬಿಲ್ ಎಲ್ಲ ಕೊಡೋದೇ ಬೇಡ ನನಗೆ. ಬಿಲ್ ಅಲ್ಲಲ್ಲ ನೀನು ಇಲ್ಲಿ ಕೆಲಸ ಅಲ್ಲ, ಉಳಿಯಾರಲ್ಲಿ ನಿನ್ ಬಿಲ್ ಆಗ್ತದೆ. ಬಿಲ್ ಎಲ್ಲರಾಗ್ಲಿ ಕೆಲಸ ಮಾಡೋದಿಲ್ಲ ಸರ್. ಇದು ಆಗಲ್ಲ, ನಾನು ಇಲ್ಲಿ ಮಾಡಕ್ಕಾಗಲ್ಲ, ಸಂಬಳ ಕೊಡಲ್ಲ ಅಂದ್ಮೇಲೆ ಯಾಕೆ ಇರ್ಬೇಕು ಅಂತ ಇಲ್ಲಿ ಲೆಟರ್ ಕೊಟ್ಟಿನಿ. ನನ್ನ ದಿವಸ 4 ದಿವಸ ಲೆಟರ್ ಕೊಟ್ಟಿನಿ. ಆಯ್ತು, ಉಪಾಧ್ಯಕ್ಷ ಹಿಡ್ಕೊಂಡ್ಬಿಟ್ಟು ಕೆಲಸ ನಾನು ಮಾಡ್ತೀನಿ. ಯಾರಿಂದ ಕಟ್ಕೊಂಡು ಏನ್ ನನಗೆ? ಈಗ ನಿನ್ ಕೆಲಸ ಅಲ್ವಲ್ಲಪ್ಪ, ನಾವ್ ಹೇಳ್ತಾ ಇದ್ವಿ, ಅಲ್ಲಿ ಯಾರು ಇಲ್ಲ, ಅಲ್ಲಿ ಬಂದು ಊಟ ಮಾಡಿ ಬಂದೆ ಮಾಡ್ತೀನಿ. ಮಾಡಲ್ಲ ಅಂದ ನಾನು, ಕೂತ್ಕೊ. ಮಾಡಲ್ಲ ಅಂದ ಸರ್ ನಾನು. ನೀವ್ಯಾಕೆ ಹಿಂಗೆ ಆಡ್ತಿದ್ರೆ? ಮಾಡಲ್ಲ ಅಂದ್ರೆ ಬಿಡಿ. ನೀನು ನಾನು ನೋಡು ಆನಂದ್, ನನಗೆ ಬಹಳ ರೆಸ್ಪೆಕ್ಟ್ ಕೊಡ್ತೀನಿ. ಕೇಳಿ ಏನೇನು ಮಾತಾಡಿದ್ದೀರಾ, ಏನಾಗಿ ಬಿಡಿಸೋದು ನೀವು ನಮ್ಮ ಬಗ್ಗೆ ಅಲ್ಲಲ್ಲ, ನಿಮ್ ಬಗ್ಗೆ ಹಿಂದೆ ಏನೇನು ಮಾತಾಡಿದ್ದೀರಾ, ಈ ಕಂಪ್ಲೇಂಟ್ ಕೊಟ್ಬಿಡೋಣ. ಕೊಡೋದೇ ಸರ್. ಏನ್ ಮಾಡ್ತೀವಿ? ನಾವೇನ್ ಮಾಡಿದೀವಿ? ನೀವು ಮಾತಾಡ್ತಾರೆ. ಅಲ್ಲ, ಕೊಡೋದು ಈಗ ನಾವು ಹೇಳ್ಬಾರ್ದ್ವಾ ಸರ್? ನೀವು ಹೇಳೋದಕ್ಕೆ ನಾ ಕೇಳೋದು. ನಾವೇನ್ ಮಾಡಿದೀವಿ? ಮತ್ತೆ ವರ್ಷಗಳು ಪ್ಲಾನ್ ಮಾಡೋಕ್ಕಲ್ಲ, ಬೇರೆ ಏನೋ ವಿಚಾರ ನಡೆಯಲ್ಲ. ನಾವು ನೀವು ಕೆಲಸ ಮಾಡಿದ್ರೆ ತಿರ್ಗಾ ನೀವು ಒಂದು ಮಾತು ಕೇಳ್ಬಿಡಿ, ನೀನು ಅಲ್ಲಿ ಕೂತ್ಕೋ, ಇಲ್ಲಿ ಬೇಡ, ಎಲ್ಲ ಒಂದು ಮಾಡು, ಅಲ್ಲಿ ಕೂತ್ಕೋ ಅಷ್ಟೇ. ಅಲ್ಲೇ ಮಾಡ್ತೀನಿ. ನಾನು ಹೇಳಿ ಬಂದೆ ಸರ್ ನಿಮಗೆ, ಅಲ್ಲೇ ಮಾಡ್ತೀನಿ. ನೋಡ್ರಿ, ಕೇಳ್ರಿ, ಇಲ್ಲಿ ಕುಣಿಗಲ್ ಪುರಸಭೆ ಬರೋರೆಲ್ಲ ಏನಾರ ಮಾಡಿ ಬರೋದಿಲ್ಲ ಟೈಮ್ ಬೀಯಿಂಗ್ಗೆ. ನಾನು ಏನು ಇಲ್ಲಿಗಲ್ ಹೇಳಿಲಿ, ನಾನು ಇಲ್ಲಿಗಲ್ ಮಾಡಿ ಬಂದಿದ್ದೆ. ನನ್ಗೆ ಹೇಳ್ತೀನಿ, ಇಲ್ಲಿ ಬಂದಿದೆಯಲ್ಲ, ಈಗ ಚೀಫ್ ಆಫೀಸರ್ ಹೋಗ್ತಾ ಡನ್, ಹೇಳಬೇಕು, ಮಾಡಬೇಕು. ಆಮೇಲೆ ಅಲ್ಲೆಲ್ಲ ಒಂದು ಕಡೆ ರಾಜಕೀಯ ಬೇಡ, ನಾನು ನಿಮ್ಗೆ ಹೇಳೋದು ಬೇಕಿಲ್ಲ. ರಾಜಕೀಯ ನಾವು ಮಾಡೋದು ಇಲ್ಲಾಂದ್ರೆ ಒಂದು ಕಡೆ ಕೆಲಸ ಮಾಡೋದು. ರಾಜಕೀಯ ಮಾಡೋದಾದ್ರೆ ಇದು ಮಾಡಿಬಿಟ್ಟು ಬನ್ನಿ. ನಂದೊಂದು ಪಾಲಿಸಿ ಹೇಳ್ಕೊಡು, ನಂದೊಂದು ಪಾಲಿಸಿ. ನೀನು ಎಮರ್ಜೆನ್ಸಿ ಇದ್ದಾಗ ಸಪೋರ್ಟ್ ಮಾಡಿ, ಎಲ್ಲದೂ ಮಾಡ್ತೀನಿ ನಾನು. ಈಗ ಬೆಳಿಗ್ಗೆ ಹೋದ್ ನಾನು ಕೇಳು, ನಾನು ನಿನ್ನ ಬಗ್ಗೆ ವೈಯಕ್ತಿಕವಾಗಿ ವಿಚಾರ ಯಾರು 2-3 ಆಯ್ತಾ ಇಲ್ಲಿ MLAಗೆ ಹೇಳು, ಸರ್ ನಮಗೆ ಟಾರ್ಚರ್ ಹಿಂಗೆ ಕೊಡ್ತಾರೆ ಯಾರು ನಾಗರಾಜ್ ಸರ್, ಯಾಕೆ ಏನು ಅಂತ ಅಲ್ಲಿ ಕೇಳಿದಾಗ ನಾನು ಉತ್ತರ ಕೊಡ್ತೀನಿ MLAಗೆ, ಆಯ್ತಾ? ಅದರಲ್ಲಿ ಈ ಮಲ್ಯ ನಾಗರಾಜ್ ಮದ್ಯದ ದೊರೆ ವಿಜಯ ಮಲ್ಯನ ನೆಂಟನೇನೋ ಅನ್ನುವಂಥ ದರ್ಪದ ಮಾತುಗಳನ್ನಾಡುತ್ತಾ ಅಧಿಕಾರಿಗಳನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವ ಯತ್ನ ನಡೆಸಿದ್ದನ್ನು ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ಜಗಜ್ಜಾಹೀರು ಮಾಡಲಾಗಿತ್ತು. ಯಾವಾಗ ಈ ಸುದ್ದಿ ಬಿತ್ತರವಾಯಿತೋ ಕಾರ್ಯಕ್ರಮವೊಂದರಲ್ಲಿ ಮೊದಲೇ ವಾರ್ನಿಂಗ್ ಮಾಡಿದ್ದ ಕ್ಷೇತ್ರದ ಶಾಸಕ ರಂಗನಾಥ್ ಮತ್ತಷ್ಟು ಉಗಿದು ಉಪ್ಪು ಹಾಕಿ ದೂರ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಬೆಳಗೆರೆ ನ್ಯೂಸ್ಗೆ ಲಭ್ಯವಾಗಿದ್ದು, ಇದೀಗ ಪುರಸಭೆ ವ್ಯಾಪ್ತಿಯಲ್ಲಿ ಇವನ ಉಪಟಳಕ್ಕೆ ಬ್ರೇಕ್ ಬಿದ್ದಿದೆಯಂತೆ. ಅಧಿಕಾರಿ ಸಿಬ್ಬಂದಿ ವರ್ಗ ಕೂಡ ಪೀಡೆ ತೊಲಗಿಬಿಡ್ತು ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ತಮ್ಮ ಕೆಲಸದಲ್ಲಿ ನೆಮ್ಮದಿಯಾಗಿ ತೊಡಗಿಸಿಕೊಂಡಿದ್ದಾರೆ ಅನ್ನುವ ಖಚಿತ ಮಾಹಿತಿ ಪುರಸಭೆಯ ಪಡಸಾಲೆಯಿಂದಲೇ ಲಭ್ಯವಾಗಿದ್ದು, ಈ ನಾಗರಾಜ ಇಷ್ಟಕ್ಕೆ ಸುಮ್ಮನಾಗುವ ಆಸಾಮಿಯಲ್ಲ ಅಂತಿದ್ದಾರೆ ಅಲ್ಲಿನ ಕೆಲ ಸ್ಥಳೀಯರು. ಇದಿಷ್ಟೇ ಅಲ್ಲ, ಇವನ ಉಪಟಳದ ಸುದ್ದಿ ಬೆಳಗೆರೆ ನ್ಯೂಸ್ನಲ್ಲಿ ಯಾವಾಗ ವೈರಲ್ ಆಯಿತೋ ಕೆಲ ಮಂದಿ ಮುಂದೆ ಈ ಮಲ್ಯ ನನ್ನ ಮಗಂದು ಈ ಸಾಮಾಜಿಕ ಮಾಧ್ಯಮಗಳಾದ ಯೂಟ್ಯೂಬ್, ಫೇಸ್ಬುಕ್ ಎಲ್ಲ ಬ್ಯಾನ್ ಆಗಬೇಕು, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಸುದ್ದಿ ಮಾಡಿದ್ದಾರೆ, ಅವರಿಗೆಲ್ಲ ಯಾವ ನನ್ನ ಮಕ್ಕಳು ಈ ಥರ ಸುದ್ದಿ ಕೊಡ್ತಾರೋ ಏನೋ ಅಂತ ಅಲ್ಲಿನ ಕೆಲ ತನ್ನ ಚೇಲ ಪತ್ರಕರ್ತರ ಮುಂದೆ ಬಡಾಯಿ ಬೇರೆ ಕೊಚ್ಕೊಳ್ತಾ ಇದ್ದಾನಂತೆ. ಮಲ್ಯ ಬ್ಯಾನ್ ಆಗೋಕ್ಕೆ ನಾವೇನು ನಿಂತರ ಅಕ್ರಮ ಚಟುವಟಿಕೆಗೆ ಇಳಿದಿಲ್ಲ. ಹೆಂಡತಿಗೆ ಜನ ಅಧಿಕಾರ ಕೊಟ್ಟರೆ ನಿಂತರ ದುರುಪಯೋಗ ಪಡಿಸಿಕೊಂಡು ಅಧಿಕಾರಿ ಸಿಬ್ಬಂದಿ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ಭಂಡತನ ಮೆರಿತಿಲ್ಲ. ಅಷ್ಟಕ್ಕೂ ಪತ್ರಿಕೋದ್ಯಮದಲ್ಲಿ ಇನ್ನೂ ಗಟ್ಟಿತನ ಇರುವ ಪ್ರಾಮಾಣಿಕ ಮಂದಿ ಇನ್ನೂ ಇದ್ದಾರೆ.
ನೀ ಹಾಕುವ ಎಂಜಲ ಕಾಸಿಗೆ ಬಾಯಿ ತೆಗೆಯುವ ಮಂದಿ ಮುಂದೆ ಬಡಾಯಿ ಕೊಚ್ಕೋಬೇಕಷ್ಟೇ ನೀನು. ಇದಲ್ಲದೆ ಜನರಿಂದ ಆಯ್ಕೆಯಾಗಿರುವ ಶಾಸಕ ಡಾಕ್ಟರ್ ರಂಗನಾಥ್ಗೆ ನನ್ನ ವಿರುದ್ಧ ದೂರು ಹೇಳುವ ಅನ್ನುವ ನಿನ್ನ ದಾಡಸಿತನವನ್ನ ಶಾಸಕರಾದರೂ ಅದೇಗೆ ಇಷ್ಟು ದಿನ ಸಹಿಸಿಕೊಂಡಿದ್ದಾರೋ ಏನೋ. ಶಾಸಕರೇ, ಇಷ್ಟಕ್ಕೆ ಎಚ್ಚೆತ್ಕೊಂಡು ಇವನನ್ನ ಅದುಬಸ್ತಲ್ಲಿಟ್ರೆ ಒಳ್ಳೇದು. ಇಲ್ಲ ಸ್ವಲ್ಪ ದಿನಗಳ ಕಾಲ ಸೈಲೆಂಟ್ ಆದ ರೀತಿ ವರ್ತಿಸಿ ಮತ್ತೆ ಹೋದ ಪಿಶಾಚಿ ಅಂದ್ರೆ ಇಲ್ಲ 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 ಬಂದೆ ಗವಾಕ್ಷಿಯಲ್ಲಿ ಅನ್ನೋ ತರದ ನಿನ್ನ ನಡೆಗೆ ಶಾಸಕರು ಕೂಡ ಬ್ರೇಕ್ ಹಾಕ್ಲಿ ಅನ್ನೋ ಸದಾಶಯ ಕುಣಿಗಲ್ ಪಟ್ಟಣದ ಮಂದಿಯದ್ದು. ಇದು ತಾತ್ಕಾಲಿಕ ಬ್ರೇಕ್ ಹಾಕಬಾರದು, ಬದಲಿಗೆ ಇಂಥವರ ಉಡಾಳತನಕ್ಕೆ ಶಾಶ್ವತ ಬ್ರೇಕ್ ಹಾಕುವ ಮೂಲಕ ಶಾಸಕರು ಕೂಡ ತಮ್ಮ ಸ್ಥಾನದ ಘನತೆಯನ್ನ ಎತ್ತಿ ಹಿಡಿಯಲಿ ಅಲ್ವಾ? ಏನಂತೀರಾ ಕುಣಿಗಲ್ ಮಹಾಜನತೆ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.